ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಕುರ್ಚಿ ಕಿತ್ತಾಟ ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ, ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಹೀಗೆಲ್ಲ ಅಂದ್ಕೋತಾ ಇದ್ರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಬ್ರೇಕ್ ಬೀಳುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾಕೆ ಅಂದರೆ ಈ ಪವರ್ ಶೇರಿಂಗ್ ವಿಚಾರ ಇಲ್ಲಿ ಡಿಸೈಡ್ ಆಗುವಂಥದ್ದು ಅಲ್ಲ. ಇದನ್ನು ನಾವು ತುಂಬ ದಿನಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇದೇನೇ ಆದರೂ ದೆಹಲಿಯಲ್ಲೇ ಮೀಟಿಂಗ್ ಆಗಬೇಕು, ಅಲ್ಲಿ CM DCM ಇಬ್ಬರು ಕೂಡ ಮುಖಾಮುಖಿ ಕೂತ್ಕೋಬೇಕು, ಹೈಕಮಾಂಡ್ ನಾಯಕರುಗಳು ಕೂತ್ಕೋಬೇಕು, ಅಲ್ಲಿ ಚರ್ಚೆ ಆಗಬೇಕು. ಅಲ್ಲಿ ತನಕ ನಾಯಕರುಗಳ ಹೇಳಿಕೆಗೆ ಅಷ್ಟೇ ಸೀಮಿತವಾಗುತ್ತೆ ಹೊರತು ಬೇರೆ ಯಾವ ಬದಲಾವಣೆಗಳು ಕೂಡ ಆಗಲ್ಲ. ಒಂದು ಕಡೆ DK ಶಿವಕುಮಾರ್ ಇವತ್ತು ನಾಳೆನಲ್ಲೇ ಪ್ರಮಾಣ ವಚನ ತಗೊಂಡ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಹಾಗಲ್ಲ, ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸದ್ಯಕ್ಕೆ ಬ್ರೇಕೇ ಇಲ್ಲ ಅಂತ. ಯಾಕೆ ಅಂದರೆ CM DCM ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತ್ಯೇಕ ಮಾತುಕತೆಯನ್ನು ಆಡ್ತಾ ಇದ್ದಾರೆ. ಈಗ ನಿನ್ನೆ ಎಲ್ಲ ರಾತ್ರಿ 1-1.5 ಗಂಟೆ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಇವತ್ತು DK ಶಿವಕುಮಾರ್ ಅವರ ಸರದಿ ಇಬ್ಬರ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೈಕಮಾಂಡ್ಗೆ ಒಂದು ರಿಪೋರ್ಟ್. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು, ಹೌದು ಇಲ್ಲ ಅಂತಲ್ಲ, ಅವರ ಮೇಲ್ಗಡೆ ಕೂಡ ಇನ್ನೊಬ್ಬರು ಸುಪ್ರೀಂ AICC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ, ಅವರು ಫೈನಲ್ ಮಾಡಬೇಕು ಅಂತ. ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲಿ ಸದ್ಯಕ್ಕೀಗ ಏನೂ ಇಲ್ಲ. ನವೆಂಬರ್ 26ನೇ ತಾರೀಕು ವಿದೇಶದಿಂದ ವಾಪಸ್ ಬರ್ತಾರಂತೆ ರಾಹುಲ್ ಗಾಂಧಿ ಬಂದ ನಂತರ CM DCM ಜೊತೆ ಸಭೆಯನ್ನು ಮಾಡ್ತಾರೆ. ಇವತ್ತು ಇಬ್ಬರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಕ್ಕಂಥ ಕೆಲಸ ಅಷ್ಟೇ. ಈಗ ಈ ವೀಕ್ಷಕರಾಗಿ ಬರ್ತಾರಲ್ಲ ಹೈಕಮಾಂಡ್ನಿಂದ, ಆ ಥರ ಪವರ್ ಫೈಟ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಫಸ್ಟ್ ರಿಯಾಕ್ಷನ್ ಇವತ್ತು, ನನ್ನ ಹತ್ರ ಹೇಳೋದಕ್ಕೇನೂ ಇಲ್ಲ, ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಈ ಕುರ್ಚಿ ಕಿತ್ತಾಟದ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್. ಅಂದರೆ ನನ್ನ ಹತ್ರ ಹೇಳೋದಕ್ಕೇನೂ ಇಲ್ಲ ಅಂದರೆ ನಾನು ನಿರ್ಧಾರ ಮಾಡುವಂಥದ್ದು ಏನೂ ಇಲ್ಲ, ಹೈಕಮಾಂಡ್ ಇದೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಅವರು ತೀರ್ಮಾನವನ್ನು ಕೈಗೊಳ್ಳಬೇಕು, ಅದಕ್ಕೆ ಅವರು ಅಲ್ಲಿಂದ ವಾಪಸ್ ಬರಬೇಕು ವಿದೇಶದಿಂದ ಅಂತ ಹೇಳಿದ್ದಾರೆ. ನಾನು ಸುಮಾರು ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ತಾವು ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾಯಿದೆ, ಬಿಸಿಲಲ್ಲಿ ಚಳಿಯಲ್ಲಿ ಇಲ್ಲಿ ನಿಂತು. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ನಾನು ಸುಮಾರು ನೀವು 3 ದಿನದಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನ ಕೇಳ್ತಾ ಇದ್ರೆ ಅದು ಅವರ ಅಸಹಾಯಕತೆನ ಅಥವಾ ಏನೂ ಡೆವಲಪ್ಮೆಂಟ್ಸೇ ಇಲ್ಲ, ನೀವು ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತನ, ಎಲ್ಲವನ್ನೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತಂದರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ಬರಬೇಕು, ಆಮೇಲೆ ಮೀಟಿಂಗ್ ಆಗಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ ಇತ್ಯರ್ಥ ಅಂತನ, ಯಾವ ರೀತಿ ಅರ್ಥೈಸ್ಕೋಬೇಕಿದನ್ನ ಅಂತ? ಅರವಿಂದ್, ಹಾಗೆ ನೋಡೋಕೋದ್ರೆ ಸಹಜವಾಗಿ, ಯಾಕಂದರೆ ಎಲ್ಲವೂ ಕೂಡ AICC ಅಧ್ಯಕ್ಷರಾಗಿದ್ದು ಕೂಡಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲೇ ಇದೆ ಅನ್ನೋ ಪರಿಸ್ಥಿತಿ ಇಲ್ಲ. CM DCM ಇಬ್ಬರನ್ನ ಸಮಾಧಾನ ಪಡಿಸುವಂತಹ ಒಂದು ಸಂಧಾನ ಸೂತ್ರ ಮಾಡುವಂಥದ್ದು, ಕೂರಿಸಿ ಮಾತನಾಡುವಂಥದ್ದು. ಯಾಕಂದರೆ AICC ಅಧ್ಯಕ್ಷರು ಏನೇ ಅಂದರೂ ಕೂಡ ಗಾಂಧಿ ಕುಟುಂಬದ ಒಂದು ಹಿಡಿತ ಅನ್ನುವಂಥದ್ದು ಸಹಜವಾಗಿ ಕಾಂಗ್ರೆಸ್ನ ಮೇಲೆ ಇರುವಂಥ ಸಂದರ್ಭದಲ್ಲಿ AICC ಅಧ್ಯಕ್ಷ ಸುಪ್ರೀಂ ಆಗಿದ್ದರೂ ಕೂಡ ಅಂತಿಮವಾಗಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿಚಾರವೂ ಕೂಡ ಬಂದೇ ಬರುತ್ತೆ. ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಹೈಕಮಾಂಡ್ ಅನ್ನುವ ಪದವನ್ನು ಇವರು ಕೂಡ ಬಳಸಿದ್ದಾರೆ. ಕಾಂಗ್ರೆಸ್ನ ಬಯಲಾದ ಪ್ರಕಾರ ನೋಡೋಕೆ ಹೋದರೆ, ಕಾಂಗ್ರೆಸ್ ಸಂವಿಧಾನ ಪ್ರಕಾರ ನೋಡೋಕ್ಕಾದ್ರೆ ಸುಪ್ರೀಂ ಇರುವಂಥವ್ರು AICC ಅಧ್ಯಕ್ಷರು. ಅವ್ರಿಗಿಂತ ಸುಪ್ರೀಂ ಹೈಕಮಾಂಡ್ ಇನ್ಯಾರು ಅನ್ನುವಂಥ ಸಹಜವಾದ ಪ್ರಶ್ನೆ ಇರುತ್ತೆ. ಆದರೆ ಸದ್ಯಕ್ಕೆ ಇಲ್ಲಿರುವಂಥ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಬರಬೇಕು ಅಥವಾ ಅವರು ಬಂದ ನಂತರದಲ್ಲಿ ಬೇರೆಲ್ಲವೂ ಕೂಡ ಮಾತುಕತೆಗಳು ಸಾಧ್ಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಹೇಳದಂತೆ ಕಾಣಿಸ್ತಾ ಇದೆ. ಅರವಿಂದ್, ಬಟ್ ಸುಕೇಶ್, ನೀವು ಮಾಧ್ಯಮದವರು ಸುಮ್ಮನೆ ಇಲ್ಲಿ ಬಂದು ನಿಂತ್ಕೋತೀರಾ, ಹೇಳಕ್ಕೆ ಏನೂ ಇಲ್ಲ, ಏನೂ ನಡೆದಿಲ್ಲ, ಏನೂ ಗೊಂದಲಗಳೇ ಇಲ್ಲ ಅನ್ನುವಂತಹ ಮಾತು ಬರುತ್ತೆ ಅವ್ರ ಬಾಯಲ್ಲಿ ಅಂತ?
ಅಂದ್ರೆ ನಾವು 3 ದಿನದಿಂದ ನೋಡ್ತಾ ಇದ್ದೀನಿ, ನೀವುಗಳು ಪಾಪ ಇಲ್ಲಿ ಬಂದು ನಿಂತಿದ್ದೀರಾ, ಈ ಚಳಿಯಲ್ಲಿ ಗಾಳಿಯಲ್ಲಿ ಎಲ್ಲ ನಿಲ್ತೀರಾ ಇಲ್ಲಿ ಬಂದು, ಹೇಳುವಂಥದ್ದು ಏನೂ ಇಲ್ಲ, ಸದ್ಯಕ್ಕೆ ಹೇಳುವಂಥ ಬೆಳವಣಿಗೆ ಆಗಿಲ್ಲ ಅನ್ನುವಂಥದ್ದು ಅವರ ಮಾತಿನ ದಾಟಿ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಷ್ಟೇ, ಬೇರೆ ಏನು ಇಲ್ಲ ಹೇಳಕ್ಕಿನ್ನು ಅನ್ನುವಂಥದ್ದು. ಅಂದರೆ ಇಲ್ಲೇನು ಇನ್ನು ಹೇಳುವಂಥದ್ದು ಅಥವಾ ತೀರ್ಮಾನ ಆಗುವಂಥದ್ದು ಯಾವುದು ಇಲ್ಲ ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಏನಿದ್ರು ಕೂಡ ದೆಹಲಿಯಲ್ಲೇ ಮತ್ತು ದೆಹಲಿಯಲ್ಲಿ ಹೋಗಿ ನಡೆಯುವಂಥ ಸಭೆ ಮತ್ತು ಅಲ್ಲಿ ಆಗುವಂಥ ತೀರ್ಮಾನಗಳೇ ಪ್ರಮುಖ ಹೊರತು ಇಲ್ಲಿ ಯಾವುದು ಪ್ರಮುಖವಾಗಲ್ಲ ಅನ್ನುವಂಥ ಅರ್ಥದಲ್ಲಿ ಅವ್ರು ಹೇಳ್ದಂಗೆ ಕಾಣಿಸ್ತಾ ಇದೆ. ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇತರ ಕಾಂಗ್ರೆಸ್ ನಾಯಕರ ರೀತಿಯಲ್ಲೇ ಮಾತಾಡಿದ್ದಾರೆ. ಪಕ್ಷದಲ್ಲಿ ಯಾವ ಗೊಂದಲನೂ ಇಲ್ಲ, ಏನೇ ಇದ್ರೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನೀವು ಅದ್ರ ಬಗ್ಗೆ ಪದೇ ಪದೇ ಪ್ರಶ್ನೆ ಕೇಳಬೇಡಿ, ಇದೇ ರೀತಿಯಾದಂತಹ ಮಾತು ಅವರ ಬಾಯಲ್ಲೂ ಕೂಡ ಬಂದಿದೆ ಅಂತಂದರೆ ಸದ್ಯಕ್ಕೆ ಇದು ನಿಲ್ಲಲ್ಲ ಅನ್ನೋದು ಸ್ಪಷ್ಟ.